ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಲಾಸ್ಟ್ ವ್ಲಾಗು ನನ್ನ ತಂಗಿನ ಅಡ್ಮಿಟ್ ಮಾಡಿದ್ವಿ, ಯಾಕೆ ಅಡ್ಮಿಟ್ ಮಾಡಿದ್ವಿ, ಏನು ಎತ್ತ ಎಲ್ಲ ಹೇಳಿದ್ದೀನಿ. ಸೊ ಇವಾಗ ಥರ್ಡ್ ಡೇ, ಇವತ್ತು ಡೇ 3 ಅಂತ ಹೇಳ್ಬೋದು. ಸೊ ಇವತ್ತು ಹೇಗಿರುತ್ತೆ, ಡಾಕ್ಟ್ರ್ ಏನು ಅಪ್ಡೇಟ್ ಕೊಡ್ತಾರೆ, ಆರಾಮಾಗಿದ್ದಾಳಾ ಇಲ್ಲ ಡಿಸ್ಚಾರ್ಜ್ ಯಾವಾಗ ಮಾಡ್ತಾರೆ, ಏನು ಎತ್ತ ಎಲ್ಲ ನಾನು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬೆಳಗ್ಗೆನೇ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅತ್ತೆಗೆ, ವೆಜಿಟೇಬಲ್ಸ್ ಉಪ್ಪಿಟ್ಟು. ಸೊ ಅದ್ರ ಜೊತೆಗೆ ಇವತ್ತು ವೆಜ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡಿದ್ದೀನಿ ಆಲ್ರೆಡಿ. ನನ್ನ ತಂಗಿ ತುಂಬ ಇಷ್ಟ, ನನಗೆ ನಿನ್ನ ಕೈಲಿ ಬಿರಿಯಾನಿ ತಿನ್ನಬೇಕು ಅನ್ನಿಸಿದೆ ಅಂತ ಹೇಳಿದ್ಲು. ಸೊ ಚಿಕನ್ ಬಿರಿಯಾನಿ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ವೆಜ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಸೋಯಾಬೀನ್ ಪ್ಲಸ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ವೆಜ್ ಬಿರಿಯಾನಿ ಮಾಡಿ, ಆಮೇಲೆ ರೈತ ಮಾಡಿದ್ದೀನಿ. ಸೊ ಅತ್ತೆ ನನಗೆ ಬೇಡ ಇದು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅವ್ರಿಗೆ ಉಪ್ಪಿಟ್ಟು ಮಾಡಿದ್ದೀನಿ. ಆ ವಿಷಯನೂ ಸ್ವಲ್ಪ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಿಮಗೆ, ಯಾಕೆ ಅತ್ತೆಗೆ ಸಪ್ರೇಟಾಗಿ ಉಪ್ಪಿಟ್ಟು ಮಾಡಿದ್ದೀನಿ ಅಂತ. ಸೊ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಗ ಎದ್ದು, ಆ್ಯಕ್ಚುಲಿ ನನಗೆ ಈ ಥರ ಏನಾದ್ರು ಹೊರಗಡೆ ಹೋಗೋದಂದರೆ ತುಂಬ ಇಷ್ಟ, ಹಾಗೆ ಸ್ವಲ್ಪ ಕಷ್ಟ ಕೂಡ. ಯಾಕೆ ಅಂತ ಹೇಳಿದ್ರೆ, ಇಷ್ಟ ಬಂದುಬಿಟ್ಟು ನಾನು ತುಂಬ ಆ್ಯಕ್ಟಿವ್ ಆಗಿಬಿಡ್ತೀನಿ. ಕೆಲ್ಸಕ್ಕೆ ಹೋಗೋದಾಗ್ಬೋದು, ಇಲ್ಲ ಈ ಥರ ಎಲ್ಲರೂ ಹೊರಗಡೆ ಹೋಗ್ತಿದ್ದಾಗ ಸಿಕ್ಕಾಬಿಟ್ಟೆ ಆ್ಯಕ್ಟಿವ್ ಆಗ್ತೀನಿ. ಯಾಕಂದರೆ ಅವಾಗ ಬೇಗ ಪಟ ಅಂತ ಒಂದು ನಿಮಿಷ ಕೂತ್ಕೊಳ್ಳಲ್ಲ, ಬೇಗ ಕೆಲಸ ಮಾಡ್ತೀನಿ, ಬೇಗ ಹೋಗಬೇಕು ಅನ್ನೋದೊಂದು ಜವಾಬ್ದಾರಿ ಇರುತ್ತೆ. ಅದೇ ಅಕಸ್ಮಾತ್ ಕಷ್ಟ ಯಾಕೆ ಅಂತಂದರೆ, ಒಂಥರ ಫ್ರೀಯಾಗೇ ಇರೋಕ್ಕಾಗಲ್ಲ, ಅಯ್ಯೋ ಹೊರಗಡೆ ಹೋಗ್ಬೇಕಲ್ಲ ಅನ್ನೋದು ಒಂಥರ ಆ ಥರ ಅನಿಸುತ್ತೆ. ಬಟ್ ಕಷ್ಟಕ್ಕಿಂತ ಇಷ್ಟ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಅದಕ್ಕೆ ಬೇಗ ಎದ್ದುಬಿಟ್ಟು, ಬಟ್ ಕಷ್ಟ ಏನಂತಂದರೆ ಬೆಳಗ್ಗೆ ಬೇಗ ಎದ್ದೇಳಬೇಕಲ್ಲ, ಅಷ್ಟೇ, ಇನ್ನೇನಿಲ್ಲ. ಸೊ ಇವಾಗ ಪಲಾವೆಲ್ಲ ಆಗೋಯಿತು. ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟೆಲ್ಲ ಮಾಡಿ ಅತ್ತೆಗೆ ಮಾವನಿಗೆಲ್ಲ ಬಾಕ್ಸ್ ಹಾಕಿ, ಮಾವಂಗೆ ಪಲಾವ್ ಇಷ್ಟ, ನನಗೆ ನಮ್ಮ ಮಾವಂಗೆ ನಮ್ಮ ಯಜಮಾನ್ರಿಗೆ ಪಲಾವ್ ಸಿಕ್ಕಾಬಿಟ್ಟೆ ಇಷ್ಟ. ಸೊ ಅವ್ರಿಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಮ್ಮ ಅತ್ತೆ ನಮ್ಮ ಮೀಟಿದ್ರೆ ಮುದ್ದು ಮಾಡ್ತಿದ್ದಾರೆ, ನೋಡಿಸ್ತೀನಿ ನೋಡಿ. ಎಲ್ಲಾರ್ದು ಮೋಟರ್ ಆಫ್ ಮಾಡಿ ಅದೇ ಕೆಲಸ. ಬಿಡು ಚಿಲ್ಲಿ ಸಪ್ಪತ್ತಾಗಿ ಹೊಡುತ್ತಾಳಪ್ಪ. ಅವನು ಹೆಂಗೆ ಹೊಡುತ್ತಾನೆ ನನಗೆ. ಪಿಂಕ್ ಆಗ್ಬಿಟ್ಟವಳೆ. ಪಿಂಕ್ ಏನು ಚೆನ್ನಾಗಿ ಬಂದಿದ್ದು ನೋಡು ನನ್ನ ಮೈಟಿಗೆ. ಇವಾಗ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಪಲ್ಲವಿಗೆ ಐ ಥಿಂಕ್ ಒಂದು ಬಾಕ್ಸ್ ತಿನ್ನೋದವಳು, ಅಕಸ್ಮಾತ್ ಇದ್ದಿಲ್ಲಾಂದರೆ ನನಗೊಂದು ಬಾಕ್ಸ್ ಅಂತ. ಪಲ್ಲವಿಗೆ ಒಂದು ಬಾಕ್ಸು, ನನಗೊಂದು ಬಾಕ್ಸು ಪ್ಲಸ್ ಮೊಸರು ಬಜ್ಜಿ, ಮತ್ತು ಅವಳಿಗೆ ಒಂದು ಸ್ವಲ್ಪ ಪಪಾಯಿ ಕಟ್ ಮಾಡಿ ಇಟ್ಕೊಂಡೆ. ಅತ್ತೆ ಕೂಡ ಕಟ್ ಮಾಡಿ ಕೊಟ್ಟಿದ್ದೆ. ಸೊ ಹಾಗೆ ಅವಳಿಗೂ ಒಂದು ಸ್ವಲ್ಪ ಕಟ್ ಮಾಡಿಕೊಟ್ಟೆ. ಪಪಾಯಿ ಆಮೇಲೆ ಕಿವಿ ಫ್ರೂಟ್ಸ್ ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತ ಹೇಳ್ತಾರಲ್ವ. ಸೊ ಮನೇಲಿ ಇತ್ತು, ಪಾಪ ಹೇಳ್ಬೇಕಂದ್ರೆ ಅವಳಿಗೋಸ್ಕರ ತಂದಿರಲಿಲ್ಲ, ತಂದಿದ್ದೆ ಅದು ಹಿಂದಿನ ದಿನವೋ ಏನೋ. ಸೊ ಅದಕ್ಕೆ ಕಟ್ ಮಾಡಿದ್ವಿ, ಅವಳಿಗೂ ಸೇರಿ ತೊಗೊಂಡೋದೆ, ನೆನಪಾಯಿತು ಅಂತ. ಆಮೇಲೆ ಅಪ್ಪ ಹಾಸ್ಪಿಟಲ್ ಹತ್ರ ಬರ್ತೀನಿ ಅಂತ ಹೇಳಿತ್ತು. ಆಮೇಲೆ ಹಾಗೆ ಹೋಗ್ತೀನಿ ಮನೆಗೆ ಅಂತ. ಸೊ ನಮ್ಮ ಅಪ್ಪನಿಗೂ ವೆಜ್ ಪಲಾವ್ ಅಂದರೆ ಇಷ್ಟ. ಸೊ ಅದಕ್ಕೆ ಮತ್ತು ಇನ್ನೂ ಟಿಫನ್ ಬೇರೆ ಮಾಡಿರಲಿಲ್ಲ, ಪಲಾವಿ ಬೇರೆ ಹಾಸ್ಪಿಟ್ಲಲ್ಲಿ ಇದ್ದು. ಅಪ್ಪ ಇನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ ಟಿಫನ್ ಬೇಕು, ಆ ಥರ ಬೇಕು, ಈ ಥರ ಬೇಕು ಅಂತೆಲ್ಲ. ಸಾಂಬಾರಿದ್ರು, ನೈಟ್ ಮುದ್ದೆ ಇದ್ದರು, ಎಲ್ಲ ತಿಂತಾರೆ. ಬಟ್ ಹೇಗಿದ್ರು ಹೋಗ್ತಾಯಿದ್ದೀನಿ ಅಂದ್ಬಿಟ್ಟು ಅಪ್ಪನಿಗೆ ಪಲಾವು ಮತ್ತು ಮೊಸರು ಬಜ್ಜಿ ತೊಗೊಂಡೋಗಿದೆ. ಚೆನ್ನಾಗಿದೆ ಅಂತ ಹೇಳ್ತಾಯಿದ್ದೆ ಅವತ್ತು. ನಿಮ್ಮ ಅಕ್ಕನ ಥರನೇ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ಯಾ, ಚೆನ್ನಾಗಿದೆ ಅಂತ ಹೇಳ್ತು. ಸೀರಿಯಸ್ಸಾಗಿ ಹೇಳ್ಬೇಕಂದ್ರೆ ಒಂದೊಂದ್ಸಲಿ ತುಂಬ ಚೆನ್ನಾಗಿ ಮಾಡ್ತೀನಿ, ನನಗೆ ವಾವ್ ಅನಿಸುತ್ತೆ. ಒಂದೊಂದ್ಸಲಿ ಸುಮಾರಾಗಿ ಮಾಡ್ತೀನಿ, ಒಂದೊಂದ್ಸಲಿ ಎಲ್ಲ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಅದು ಗೊತ್ತಿಲ್ಲ ಯಾಕೆ ಅಂತ. ಚೆನ್ನಾಗಿ ಮಾಡಬೇಕು ಅಂದ್ಕೊಂಡೇ ಮಾಡೋದು. ಸಮ್ಟೈಮ್ಸ್ ಎಣ್ಣೆ ಜಾಸ್ತಿ ಆಗೋಗುತ್ತೆ, ಸಮ್ಟೈಮ್ಸ್ ಎಣ್ಣೆ ಕಡಿಮೆ ಆಗೋಗುತ್ತೆ, ಸಮ್ಟೈಮ್ಸ್ ಮಸಾಲೆ ಜಾಸ್ತಿ ಆಗಿ ಸಮ್ಟೈಮ್ಸ್ ಮಸಾಲೆ ಕಡಿಮೆ ಆಗುತ್ತೆ. ಅದು ಡಿಪೆಂಡ್ಸ್. ಒಂದೊಂದ್ಸಲಿ ಒಂದೊಂದು ಥರ ಟೇಸ್ಟ್ ಬರುತ್ತೆ. ಡಿಸ್ಚಾರ್ಜ್ ಕೊಟ್ಟಿದ್ದಾರಂತೆ, ನಿಮ್ಮ ಕಡೆಯವ್ರು ಬಂದು ಹೇಳಿದ್ರು, ಅಷ್ಟು ಗೀತ ಬಂದಿದ್ವಿ. ಇವಾಗ ನೋಡೋಣ ಎಲ್ಲ ಬಿಲ್, ಅವ್ರಿಗೆ ನನ್ನ ಹತ್ರ ಬಿಲ್ ಬರ್ತಾವ.
ಇವಾಗ ನಾವು ಎಕ್ಸ್ರೇ ಮಾಡಿಸೋದು ಸ್ಕ್ಯಾನಿಂಗ್ ಮಾಡಿಸಿರೋದೆಲ್ಲ ನಾವು ಅಲ್ಲೋಗಿ ಬಿಲ್ ಪೇ ಮಾಡಿರ್ತೀವಲ್ಲ ಗೀತಾ ಇವ್ರನ್ನ ಕೇಳೋಣ ಏನಂತ ಹೇಳಿ ಡಾಕ್ಟರ್ ಸಿಸ್ಟರ್ ಅವ್ರು ಕೊಟ್ಟಿದ್ರಲ್ಲ ಅಲ್ಲಿಗೆ ಹೋಗ್ಬೇಕಾ ಬಿಲ್ಗಳು ತೊಗೊಂಡು ಆಂಟಿ ಅದಕ್ಕೆ ಹೋಗ್ತೀವಿ ಸ್ವಲ್ಪ ರಿಟರ್ನ್ ಮಾಡಿಬಿಟ್ಟು ಅಲ್ಲೇ ತೊಗೊಳ್ತೀನಿ. ನಮ್ಮ ಪಲ್ಲವಿಗೆ ಮುಖ ಎಲ್ಲ ಅರಳಿಬಿಟ್ಟಿದೆ, ಡಿಸ್ಚಾರ್ಜ್ ಆಗ್ತಾಯಿದ್ದೀನಿ ಅಂತ ಖುಷಿಗೆ. ಈ ನೋಡಿ ಇವತ್ತು ಹೋಗ್ತಿದ್ದಂಗೆ ರೀಲ್ಸ್ ಎಲ್ಲ ಮಾಡಿ ಫುಲ್ ಮೇಕಪ್ ಎಲ್ಲ ಮಾಡ್ಕೊಂಡು ರೆಡಿ ಆಗ್ತಾಳೆ ಅಂತ ಅಂದ್ಕೋಬೇಡಿ, ಅವಳು ಇನ್ನೂ ಹುಷಾರಾಗಿ ಟೈಮ್ ತೊಗೊಳುತ್ತೆ. ಬ್ಯಾನ್ ಅಂತೆ ರೀಲ್ಸ್ ಬ್ಯಾನ್. ಮೂರು ಇಟ್ಟಿದ್ದೀನಿ ಇದು ಮೂರನೇ ಹೋಗೋಣ ಬಾ, ನೀನು ನಾನು ಇಬ್ಬರು ಹೋಗೋಣ, ಅಲ್ಲೇ ಆಟೋ ಸಿಗುತ್ತೆ. ಹಾಂ ಇಲ್ಲ ಇದು ರೋಡ್ ಇಡು, ನಾವು ಇದ್ರಲ್ಲಿ ರಿಟರ್ನ್ ಮಾಡ್ತಾರೆ, ಇದು ರೋಡ್ ಇಡು. ಸೊ ಇದರಲ್ಲೇ ಎತ್ತಿಟ್ಬಿಡ್ಲ, ನಾನು ಕೂಡ ಎತ್ತಿಡ್ತೀನಿ, ನಿಂಗೆ ಕೂತ್ಕೋ. ಆಯ್ತು ಎಲ್ಲ ತೊಗೊಂಡಾಯ್ತು. ಇದು ಟ್ಯಾಬ್ಲೆಟ್ಸ್ ತೊಗೋಬೇಕು, ಇದನ್ನು ಡಸ್ಟ್ಬಿನ್ಗೆ ಹಾಕಿ ಏನು ಬೇಡ ಅಂದರು. ಇದು ಇವಾಗ ಆಗಿರೋ ಬಿಲ್ಲು ಈಗ ಇಷ್ಟಾಗಿದೆ. ಎಲ್ಲ 300 ರೂಪಾಯಿ ಕಟ್ಟಿದ್ದಂತೆ, 4300 ಹೇಳಿದ್ರು, ಡಿಸ್ಕೌಂಟ್ ಆಗಿ 2700 ಹಾಕಿದ್ದಾರೆ. ಸೊ ಅದು ಇದ್ರಲ್ಲಿ ಹಾಕಿಟ್ಟಿರು. ಎಲ್ಲ ಎತ್ತಿಟ್ಬಿಟ್ಟ ಫ್ರೂಟ್ಸು ಎಲ್ಲ ನೀನೇ. ಬರೀ ಹೋಗೋದು ಬಾಟ್ಲೆಲ್ಲ ಏನು ಬೇಡ, ಇಲ್ಲ ಇರಲಿ. ಚಲೋ 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 ಚಲ್ ಚಲ್ ಚಲ್. ನಿಮ್ಮ ಆಂಟಿಗೆ ಬಾಯ್ ಮಾಡಿಬಿಡು. ಬಾಯ್ ಹೇಳಿದ ಹಂಗೆ ಹೇಳೋದ ಮನ ಥರ ಕಟ್ಸ್ಕೊಬೇಡ. ಪೇಷಂಟ್ ಅಂದರೆ ಏನು ಹೇಳ್ತಾರೆ, ನೀನು ಪಳ 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 ಅಂತ ಹೊಡಿಕರ್ಬೇಕಾ, ಅವಳು ನೀನು ಪೇಷಂಟ್ ನಂಬದವಳು, ಅದು ಸಿಗ್ತಾ ಸುಮ್ಮನೆ ಹೇಳ್ದವಳೆ ಅಂತ ಅಂದ್ಬಿಡ್ತಾಳೆ. ನನ್ನ ಪಾಪ ಅವ್ರ ಅಮ್ಮನ ನೋಡ್ಬಿಟ್ಟು ಪಾಪ ನನ್ನ ನೋಡಿ ಖುಷಿ ಆದಾಗ ಇವಳ ನೋಡಿ ಖುಷಿ ಆದ್ಯಾ? ಇಬ್ರು ಆಯ್ ಮಾಡು ವಿಡಿಯೋ ಮಾಡಿದ್ಯಲ್ಲ ಪಾಪ, ಈಗ ಆನ್ ಮಾಡಿದ್ಯಾ? ಅವಾಗಲೇ ಆನೇ ಮಾಡಿಲ್ಲ ನಾನು. ನಾನು ಹೋಗ್ತೀನಿ, ಸರಿ ಬಾಯ್. ಹೋಗ್ಲಾ? ಯಾವುದು ಯಾವ್ದು ಸಿಂಹ? ಸಿಂಹನಾ? ಯಾವ ಆಂಗಲ್ ಹೇಳು, ಸಿಂಹ ಥರ ಕಾಣಿಸ್ತಿಲ್ವಲ್ಲ ಇದು. ಅಮ್ಮು ಫ್ಲವರ್ ಬ್ಲಾಕ್ ಕಲರ್ ಇರುತ್ತಾ ಅಮ್ಮು? ಮತ್ತೆ ಯಾರು? ಇವ್ನಿಗೆ ಬುದ್ಧಿ ಇಲ್ಲ, ನಿಂಗೂ ಬುದ್ಧಿ ಇಲ್ಲ. ಅವ್ನು ನೋಡ ಸಿಂಹ ನೋಡಿ ಹೆಂಗ್ ಬರ್ದವನೆ. ಪೂಜೆ ಮಾಡ್ಬಿಟ್ಟು ಹೋದ್ಯ? ನೀನೇ ಪೂಜೆ ಮಾಡಿದ್ದಾ? ರಾತ್ರಿ ಬಂದು 8 ಗಂಟೆ ಮುಖ ಮಾಡಿದಾಗ ಏನು ಮಾಡೋದು? ಲಗೇಜ್ ಎಲ್ಲ ಆಚೆನೇ ಐತಲ್ಲ. ಊಟ ತಗೋ. ಟ್ಯೂಷನ್ ಎಷ್ಟು ಗಂಟೆಗೋ? 4 o'clock, 5 o'clock, 6 o'clock, 7 o'clock, 8 o'clock, 9 o'clock, 10 o'clock. Bye bye, Tata, see you. ಅಮ್ಮನ್ ಮಿಸ್ ಮಾಡ್ಕೊಂಡಾ? ಪಲ್ಲು ಹೌದು ದೊಡ್ಡ ಪಾಪು ಅಮ್ಮನ್ ಮಿಸ್ ಮಾಡ್ಕೊಂಡಿಲ್ವೇನೋ? ಪಲ್ಲು ಅಮ್ಮನ್ ಮಿಸ್ ಮಾಡ್ಕೊಂಡಿಲ್ವಾ? ನೋಡು ನೋಡು, ಬೇಕಂತಾನೆ ಮಾಡ್ಕೊಂಡಿಲ್ವಾ? ಅಳ್ಳಿಲ್ವಾ ಅಮ್ಮ ಬೇಕು ಅಂತ? ಪಾಪು ಅಳ್ಳಿಲ್ವಾ ಅಮ್ಮ ಬೇಕು ಅಂತ? ಇವನೇ ಕಳ್ತಾನೆ, ತಿಂಡಿ ಕೊಡ್ಸೋಕೆ ಸಿಂಹ ಆಯ್ತಲ್ಲ, ಸಾಕು ಅವನಿಗೆ. ನೋವು ಏನಿಲ್ಲ, ಸುಮ್ಮನೆ ಹೊಟ್ಟೆ ಉಗ್ರ ನೀರೆಲ್ಲ ತೆಗೆದಿದ್ರು ಆಯ್ತಾ, ಬಾಟ್ಲಿ ನೀರ ಸತಿ ಬೈದಾಗ. ಮಿಟುಮಾ ಮಿಟುಮಾ ಕಳ್ಳಿ. ಮುತ್ಕೊಡು ಮುತ್ಕೊಡು ಮುತ್ಕೊಡು. ಸಾಕು 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 ಸಾಕು, ಬಾಯ್ 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 ಬಾಯ್. ಅಯ್ಯೋ ರಾಮ, ತಿನ್ನಿ, ತಿನ್ಬಿಟ್ಟು ಮಲ್ಕೊಡ್ರಿ. ಮೀಟು ಫೇವ್ರೇಟ್. ಸ್ವಲ್ಪ ಹಾಗಲಕಾಯಿ ತಗೊಂಡೆ. ಸಂಜೆ ಮಾಡಿಕೊಡ್ಲಮ್ಮ ಹಾಗಲಕಾಯಿ?
ಹಾಗಲಕಾಯಿ ಪಲ್ಯ ಮೊನ್ನೆ ಮಾಡಿದ ಸಖತ್ತಾಗಿತ್ತು. ಬೆಳ್ಳುಳ್ಳಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿಬಿಟ್ಟೈತೆ. ನಾಳೆ ಮಾಡಿಸ್ತೀನಿ ಅಪ್ಪನ ಕೈಲಿ. ನೋಡಿ ಬಿಸಿಲು ಹೆಂಗೆ ಬೀಳ್ತೈತೆ. ಇವಾಗ ಹಾಗಲಕಾಯಿ ತಂದಿದ್ನಲ್ಲ, ಸೊ ಓಕೆ ಇನ್ನು ಫ್ರಿಜ್ಜಲ್ಲಿ ಇಡೋದು, ರೆಸಿಪಿ ಮಾಡೇ ಬಿಡೋಣ ಅಂದ್ಬಿಟ್ಟು ಹಾಗಲಕಾಯಿ ಗೊಜ್ಜು ಮಾಡಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹೇಳಿದ್ನಲ್ಲ ಒಂದೊಂದ್ಸಲಿ ಒಂದೊಂದು ಥರ ಬರುತ್ತೆ ರೆಸಿಪಿ. ಇದಕ್ಕೆ ಮುಂಚೆ ಈಗ 1 ವರ್ಷ ಹಿಂದೆ 1 ವರ್ಷವರೆಗೂ ನಾನು ಹಾಗಲಕಾಯಿ ಮಾಡಿರಲಿಲ್ಲ. ಆವಾಗೂ ಚೆನ್ನಾಗೇ ಬರ್ತಾಯಿತ್ತು, ಬಟ್ ಒಂಚೂರು ಕಹಿ ಇರ್ತೈತೆ. ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಹಾಗಲಕಾಯಿ ಸ್ವಲ್ಪ ಕಹಿ ಬರುತ್ತೆ. ಬಟ್ ಈಗ ಲಾಸ್ಟ್ ಟೈಮಿಂದ ಹಾಗಲಕಾಯಿ ಕಹಿನೇ ಬರೋಲ್ಲ. ಆರಾಮ್ಸೆ ಅದನ್ನು ಮಗು ಕೂಡ ತಿನ್ನಿಸ್ಬೋದು, ನಿಮಗೆ ಗೊತ್ತಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ನಾನು ಮಾಡೋ ರೆಸಿಪಿ. ಸಿಕ್ಕಾಪಟ್ಟೆ ಈಸಿ. ಸಂಗೀತ ಇಷ್ಟು ಈಸಿನಾ ಅಂತ ಅನ್ಕೊಬೋದು ನೀವು. ಎಲ್ಲರ ಮನೇಲೂ ಈ ರೆಸಿಪಿ ಮಾಡೇ ಮಾಡ್ತಾರೆ, ಬಟ್ ಹಾಗಲಕಾಯಿ ಒಂದು ಸೇರಿಸ್ಬೇಕಷ್ಟೇ ಇದಕ್ಕೆ. ಸೊ ನಿಮಗೆ ಅದನ್ನು ರೆಸಿಪಿ ಬೇಕು ಅಂತ ಹೇಳಿದ್ರೆ ಹೇಳಿ, ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಇಲ್ಲಾಂದರೆ ನಾನು ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಮಾಡಿದಾಗ ಪಕ್ಕಾ ರೆಸಿಪಿ ನೋಡಿಸ್ತೀನಿ. ಬಟ್ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಬೇಕು, ಆವಾಗಲೇ ಇದು ಸಖತ್ತಾಗಿ ಬರೋದು. ಈಗ ಗೊಜ್ಜು ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಅವ್ರಿಗೆ ನೈಟ್ ಶಿಫ್ಟ್ ಇತ್ತು, ಊಟ ಬಡಿಸ್ಬರೋಣ ಅಂತ ಬಡಿಸ್ತಾ ಇದ್ದೀನಿ. ಇವತ್ತು ನಾನು ನೈಟ್ ಊಟಕ್ಕೆ ರಸಮ್ ಆಲ್ರೆಡಿ ಮಾಡಿದ್ದೆ. ಬೆಳಗ್ಗೆ ಪಲಾವ್ ಮಾಡಿ ಆಮೇಲೆ ಟೊಮೆಟೊ ರಸಮ್ ಮಾಡಿಟ್ಟು ಬಂದಿದ್ದೆ. ಎಲ್ಲೇ ಹೋದ್ರೂ ಅಡುಗೆ ಮಾಡಿಟ್ಟು ಬಂದುಬಿಡ್ತೀನಿ. ಈವ್ನಿಂಗು ಟೆನ್ಷನ್ ಇರೋಲ್ಲ ಅಂತ ಅಂದ್ಬಿಟ್ಟು ಏನು ಮಾಡಬೇಕು ಅನ್ನೋ ಟೆನ್ಷನ್ ಇರೋಲ್ಲ ಅಂತ. ಸೊ ರಸಮ್ಗೆ ಗೊಜ್ಜನ್ನ ಮಾಡಿದೆ. ಅತ್ತೆಗೆ ಚಪಾತಿ ಇಟ್ಟಿತ್ತು, ಒಂದು 3 ಚಪಾತಿ ಮಾಡಿಕೊಟ್ಟೆ. ಸೊ ಟೊಮೆಟೊ ರಸಮ್ ಮಾಡಿದ್ದೀನಿ, ಅದು ಕೂಡ ಈಸಿನೇ ಟೊಮೆಟೊ ರಸಮ್ಮು. ಅದು ನೆಕ್ಸ್ಟ್ ಟೈಮ್ ರೆಸಿಪಿ ನೋಡಿಸ್ತೀನಿ, ತುಂಬ ಈಸಿ ಇದು. ನೋಡಿ ಗೊಜ್ಜು ಹೇಗೆ ಕಾಣಿಸ್ತಿದೆ ಅಂತ. ಹೀಗಿರಬೇಕು, ಆಯಿಲ್ ಬಿಡ್ಕೊಂಡಿರಬೇಕು. ಈ ಥರ ಎಣ್ಣೆ ಬಿಡ್ಕೊಂಡ್ರೆ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳೋಕ್ಕಾಗಲ್ಲ, ಸಖತ್ತಾಗಿರುತ್ತೆ. ಒಟ್ಟಲ್ಲಿ ನಾವು ಮತ್ತೆ ಅಪ್ರಿಷಿಯೇಟ್ ಮಾಡಿದ್ರೆ ಅದು ಸೂಪರಾಗಿದೆ ಅಂತಲೇ ಅರ್ಥ. ಅದೇ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಮಾಡಿಸಿ. ಪ್ಲಸ್ ನಮ್ಮ ರಿಲೇಷನ್ ಒಬ್ಬ ಆಂಟಿ ಇದ್ದಾರೆ, ಅವ್ರಿಗೂ ಕೂಡ ಸ್ವಲ್ಪ ಕೊಟ್ಟೆ ಹಾಗಲಕಾಯಿ ಗೊಜ್ಜನ್ನ. ಅತ್ತೆ ಕೊಡು ಚೆನ್ನಾಗಿದೆ ಅಂದರು. ಅದಕ್ಕೆ ಎಣ್ಣೆ ಚೆನ್ನಾಗಿ ಬಿಡ್ಕೊಬೇಕು, ಬಿಸಿ ಬಿಸಿ ಅನ್ನಕ್ಕೆ ತಿಂದ್ಬಿಡ್ಬೋದು. ನಾನಿವತ್ತು ಸ್ವಲ್ಪ ಡಿಪೋ ಅಕ್ಕಿ ಹಾಕಿದ್ದೆ. ಡಿಪೋ ಅಕ್ಕಿ ನನಗೆ ತುಂಬ ಇಷ್ಟ. ಬಿಸಿ ಬಿಸಿ ಸಾಂಬಾರಿಗೆ, ಉಪ್ಸಾರಿಗೆ, ರಸಮ್ಗೆಲ್ಲ ತಿನ್ನೋಕ್ಕೆ. ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಅಷ್ಟು ಇಷ್ಟ ಆಗೋಲ್ಲ, ಬಟ್ ಬಿಸಿ ಬಟ್ ಅಷ್ಟೇ ಮಾಡ್ತೀನಿ, ಇಲ್ಲ ಅಂದರೆ ನಾನು ಮಾಡೋಕ್ಕೋಗಲ್ಲ. ಇವತ್ತು ಡಿಪೋ ಅಕ್ಕಿ ಮಾಡಿದ್ದೆ. ಸೊ ಇಷ್ಟೇ. ಇವಾಗ ಅವ್ರಿಗೆ ಊಟ ಹಾಕ್ಕೊಟ್ಬಿಟ್ಟು ನಾವು ಎಲ್ಲ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡ್ತೀವಿ. ಪಲ್ಲವಿ ಇನ್ನೊಂದು 3-4 ದಿನ ರಜೆ ಹಾಕ್ಬಿಟ್ಟು ರೆಸ್ಟ್ ಮಾಡಿಕೊಂಡು ಆಮೇಲೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ಲು. ಸೊ ಅವಳನ್ನ ಮನೇಲಿ ಬಿಟ್ಬಿಟ್ಟು ನಾವೆಲ್ಲ ಬಂದ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಾ ಮುಂದಿನ ವ್ಲಾಗಲ್ಲಿ. ನೆಕ್ಸ್ಟ್ ವ್ಲಾಗ್ ಏನಂತ ನಂಗೆ ನಿಜ ಗೊತ್ತಿಲ್ಲ, ಹೇಗೆ ಬರುತ್ತೋ ಹಾಗೆ ವ್ಲಾಗ್ ಹಾಕ್ತೀನಿ, ಸರಿನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.